ಇತ್ತೀಚೆಗೆ ತಾವು ಏನು ಯತ್ನಾಳು ಮತ್ತು ತಾವು ಜೊತೆಯಾಗಿದ್ದೀರಿ, ಆ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಏನು ಅಂತ ಇಲ್ಲಿ ಯತ್ನಾಳಿ ಆಗದೆ ವಾರಕ್ಕೆ ಕೊಡುತ್ತು ನಾವು ನೀವು ಮೊನ್ನೆ ನಾವು ಮಾಧ್ಯಮಕ್ಕೂ ಅದು ಚರ್ಚೆ ಬಂತು ಕರೆಕ್ಟ್ ಅದು ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದು ಅದೇ ದೊಡ್ಡ ವಿಷಯ ಅಲ್ಲ. ಅಂದ್ರೆ ಏನ್ ಯಾವ ಬಗ್ಗೆ ಚರ್ಚೆ ಏನಂತ ಅಂತ ಗೊತ್ತಾಗಿಲ್ಲ. ನಮ್ಮ ಮಾಧ್ಯಮದಲ್ಲಿ ಏನ್ ಚರ್ಚೆ ಮಾಡೋದು ನಮ್ದು ಬೇರೆ ಬೇರೆ ವಿಶ್ಲೇಷಣೆ ನಡೀತಾ ಇದೆ. ನಂಗೆ ಅರ್ಥ ಆಗಿಲ್ಲ. ಅದ ಡೇ ಒನ್ ಹೇಳಿದನು ಅದನ್ನ ಅವನೇ ಸಸ್ಪೆಂಡ್ ಆದ ಮರುದಿವಸನ ಇಲ್ಲಿ ಕಳಿಸ್ ಇಲ್ಲೇ ಬೆಳಗಾವಿ ಬೇಗ ಹೇಳಿದನು ಅವನು ಪ್ರಯತ್ನ ತತ್ತು ಈ ಸಂದ ನಾವು ಹೈಕಮಾಂಡ್ ಬಿಜಿ ಹತ್ತೋಡೆ ಕೆಲವೊಂದು ಸಂದರ್ಭದಲ್ಲಿ ಬಿಆರ್ ಎಲೆಕ್ಷನ್ ಬೇರೆ ಬೇರೆ RSS 100 ವರ್ಷ ಅವ್ರದ್ದು ಇದು ಸಂಘದ ಪರಿವರ್ತನೆ ಸತತ ಕಳೆದ 5-6 ತಿಂಗಳಿಂದ ನಡೆದ ಮೇಲೆ ಸ್ವಲ್ಪ ನನಗೂ ಬೀತು ಸತತ ಪ್ರಯತ್ನ ಹೊಳ ವಾಪಸ್ ಡೇ ಒನ್ ಸಸ್ಪೆಂಡ್ ನೆಕ್ಸ್ಟ್ ಡೇ ಸ್ಟಾರ್ಟ್ ಅದ ನಮ್ದು. ಯಾರು ಹೈಕಮಾಂಡ್ ಅನ್ನು ಕರೆದೇ ಹೋದ್ರೆ JCB ಪಕ್ಷವನ್ನು ಮಾಡ್ತೀನಿ. ಅನೇಕ ಜನ JDS ಅಲ್ಲಿ ಒಂದು 30 ಜನ ಅದಾರ, ಬಿಜೆಪಿ ಒಂದು 30, ಕಾಂಗ್ರೆಸ್ ಟಿಕೆಟ್ ವಂಚಿತರಾಗಿರ್ತಾರೆ. ಅವ್ರು ಕರ್ಕೊಂಡು ಒಂದು ಪಕ್ಷ ಮಾಡ್ತಾನೆ ಅಂತ ಹೇಳಿ ಅನೇಕ ತಮ್ಮ ಬೆಂಬಲ ಇದೆ ಅಂತ ಇಲ್ಲ ಹಂಗ ಅಂದಿಲ್ಲ ಅವರು. ವಿಜೇಂದ್ರ ಮುಂದುವರೆಸಿದ್ರೆ ಮಾಡ್ತಾ ಸತತ ಪ್ರತಿ ಸಲ ಹೇಳ್ತಾರ ಅದ್ರ ಬಗ್ಗೆ. ನಾ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನ್ ಅಂತಿಮ ನಿರ್ಣಯ ತಗೋದು ನಾವು ಬಂದಿರ್ತೀವಿ. ಫಸ್ಟ್ ನಮ್ಮ ಪಕ್ಷ ಬಿಜೆಪಿಯಲ್ಲೇ ನಾವು ಮುಂದುವರ್ಯಾರ. ನಾವೇನು ಯತ್ನಾಳ್ ಅವರು ಎಷ್ಟು ಸಾಧ್ಯತೆ ನಾವು ನಮ್ಮ ಪಕ್ಷ ತರಕ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದ್ರಪ್ಪ ಒಂದು ಅವತ್ತು ಸಸ್ಪೆಂಡ್ ಅದಕ್ಕೆ ಇವತ್ತಿಗೆ ಒಂದು 7 ತಿಂಗಳು ಇರ್ಬೋದಲ್ಲ ಸಸ್ಪೆಂಡ್ ಆಗಿ. ಅವತ್ತಿನ ಯತ್ನಾಳು ಇವತ್ತು ಯತ್ನಾಳು ಇವತ್ತು ತುಲನಾ ಮಾಡ್ರಿ. ವಿಜೇಂದ್ರ ಯತ್ನಾಳ ಇವತ್ತು ರಾಜ್ಯದಲ್ಲಿ ಲಿಂಗಾಯತ್ ಲೀಡರ್ ಇರ್ಬೋದು, ಹಿಂದೂ ಲೀಡರ್ ಆಗಿ ಪರಿವರ್ತನೆ ಆದ ಯತ್ನಾಳು ಬಹಳಷ್ಟು ಮೇಲೆ ಹೋಗಿದ್ದಾರೆ. ಎಲ್ಲರನ್ನ ಒಪ್ಪುವಂತ ಮಾತಿದೆ. ವಿಜೇಂದ್ರ ಭಾಳ ಕುಗ್ಗಿದ ಕೆಳಗೆ. ಅವತ್ತಿನ ವಿಜೇಂದ್ರ ಇವತ್ತು ಯತ್ನಾಳ ಭಾಳ ವಿಜಯ್ ಕೆಳಗಿದಾನೆ ಯತ್ನಾಳ ಮ್ಯಾಲ ಬಂದಾರೆ. ಆದ್ರೆ ಎಲ್ಲಾರು ಒಪ್ಪುವಂತ ಮಾತು. ಯಾರು ಬಿಜೆಪಿ ಹೋಗ್ತಾರೆ, ಕಾಂಗ್ರೆಸ್ ಎಲ್ಲ ಹೋಗ್ತಾರೆ. ನಾವು ಒಂದೇ ನಾವು ನಮ್ದು ವಿಚಾರ ಪದೇ ಪದೇನೆ ಯಾಕೆ ಯತ್ನಾಳ ಭೇಟಿ ಆಗ್ತಾನೆ ಅಂದ್ರೆ ಆ ಆ್ಯಂಗಲ್ ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವರು. ಅವೇನಾರ ಪಕ್ಷ ಬೇರೆ ಪಕ್ಷ ಹೇಳಿದ್ರೆ ಅವ್ನು ಎಷ್ಟು ಗೆತ್ತನು ಏನಾಕತ್ ಗೊತ್ತಿಲ್ಲ. ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿ ಪಕ್ಷಕ್ಕೆ ಹಾನಿ ಆಕೈತೆ ಒಂದು ನಂಗೆ ಅಂತಕ್ಕಂಥದ್ದು. ಅದಕ್ಕೆ ನಾವು ಸತತ ಅವನ ಜೋಡಿ ಸಂಪರ್ಕಕೊಂಡು ಅವ್ನು ಬೇರೆ ತಪ್ಪು ದಾರಿ ಇಡಬಾರ್ದು ಒಂದು ಆ ಉದ್ದೇಶ ಪದೇ ಪದೇ ಭೇಟಿ ಹಾಕಂದ್ರೆ ಈ ಉದ್ದೇಶ ಇಟ್ಕೊಂಡ ನನ್ನ ಒಳ್ಳೆ ಸ್ನೇಹಿತನು ನನ್ನ ಮಾತಿಗೆ ಬೆಲೆ ಕೊಡ್ತಾನು. ಅವೇನು ನನ್ನ ಮಾತಿಗೆ ವಿರುದ್ಧ ಹೋಗುದಿಲ್ಲ. ಆದ್ರೆ ಅನಿವಾರ್ಯ ಅವಂಗೂ ಮನಸ್ಸಿಗೆ ನಡ್ಕೊಂಡ್ರೆ ಅನಿವಾರ್ಯ. ಯಾರೇ ನಾನೇ ಇದ್ರೆ ಅನಿವಾರ್ಯ, ಅವನ ಇದ್ರೆ ಅನಿವಾರ್ಯ, ಕೊನೆಯ ಡಿಸಿಷನ್ ತೋದ್ರೆ ಪಕ್ಷ ಯಾರು ಅನಿವಾರ್ಯ ಅಲ್ಲ ಪಕ್ಷಕ್ಕೆ. ನಾನಕ್ಕೆ ದೊಡ್ಡ ಪಕ್ಷ ದೊಡ್ಡದು. ಇಂಥ ರಮೇಶ್ ಅವ್ರು ಬರ್ತಾರ ಹೋಗ್ತಾರ ಆ ಮಾತಲ್ಲ. ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ನಾಯಕ ಬೆಳತಾರ. ಅದಕ್ಕೆ ಯಾರು ಎಲ್ಲ ಹೋಗ್ಬೇಕು. ವಿಜೇಂದ್ರ ನೋಡಿ ಯಡಿಯೂರಪ್ಪನ ಕ್ವಶನ್ ಮಾಡೋಲ್ಲ. ಯಡಿಯೂರಪ್ಪನ ವ್ಯಕ್ತಿತ್ವ, ಯಡಿಯೂರಪ್ಪನ ಪಕ್ಷಕ್ಕೆ ಬಹಳ ಸತ್ವ ಪ್ರಯತ್ನ ಮಾಡಿದ ಅದ್ರ ಬಗ್ಗೆ ನಾವು ನೋ ಕ್ವಶನ್. ವಿಜೇಂದ್ರ ಪದೇ ಪದೇ ಅಂದ್ರೆ ವಿಜೇಂದ್ರ ಅವರು ಯಾಕೆ ನಾವು ಹೈಕಮಾಂಡ್ ಅವನ್ನ ಅಧ್ಯಕ್ಷ ಮಾಡಿದಾರ ಏನು ಅಂತ ನೋಡೋದು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾಡ ಅರೆ ಯತ್ನಾಳ್ ಅವ್ರನ್ನ ನಾವು ಕಳ್ಕೊಬಾರ್ದು ನಮ್ಮ ಪಕ್ಷದ. ಅದೇ ಮೇನ್ ನನ್ನ ಅಜೆಂಡಾ. ಪದೇ ಪದೇ ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಭೇಟಿ ಆಗೋದ ಅವ್ನ ತಲೆ ತುಂಬ. ಯಾಕಂದ್ರೆ ಬಹಳಷ್ಟು ಪಕ್ಷ ಬೆಳೆದಂಗ ಅವನ ವ್ಯಕ್ತಿತ್ವ ಬೆಳೆದಾಗ ಹೊಗಳು ಬಂಟ್ರು ಹೊಂಡ್ತಾರೆ ಕೊಡ್ತಾರೆ. ಹೊಗಳು ಬಂಟ್ರಿಂದ ತಪ್ಪು ಹೆಜ್ಜೆ ಇಡಬಾರ್ದು ಅನ್ನೋ ಉದ್ದೇಶಲೇ ನಾವು ಸತತ ಭೇಟಿ ಹಾಕೋದು ಇಷ್ಟೇ. ಇದೊಂದೇ ಯತ್ನ ಅವ್ರು ನಾವು ಪಕ್ಷ ಅವ್ರು ಬೇರೆ ಪಾರ್ಟಿ ಕಂಡ್ರೆ ನಾ ಅಂತ ಬಿಜೆಪಿ ಬಿಡಲ್ಲ. ಯಾವ ಪಾರ್ಟಿ ನಮ್ಮ ಪಕ್ಷ ಆಗುದಿಲ್ರಿ. ಹೈಕಮಾಂಡ್ ಏನ್ ನಿಂತೋದಕ್ಕೆ ಬದ್ದದು ನಾವು ಯಾರು ಕ್ರಾಂತಿ ಆಗುದಿಲ್ಲ. ನಾನು ಹಿಡ್ಕೊಂಡು ಎಲ್ಲಾರು ನಾ ಇರ್ಬೋದು ನಮ್ಮ ಪಕ್ಷ ಅವ ದೊಡ್ಡ ಸಣ್ಣ ನಾಯಕರು ದೊಡ್ಡ ನಾಯಕರು. ಹೈಕಮಾಂಡ್ ಏನ್ ಬದ್ದು ನಾವು ನೋ ಕ್ರಾಂತಿ ಇಲ್ಲ. ಪದೇ ಪದೇ ಹೇಳ್ತಿರ್ತೀರಿ ಸಿದ್ದರಾಮಯ್ಯನ ಕೆಳಗಿಳಿಸಬೇಕು, ಬೇರೆದವ್ರ ನಾಯಕತ್ವ ಕೊಡ್ಬೇಕು. ಬಟ್ ನನಗೊಂದು ನಮ್ಮ ಪಕ್ಷದ ಬಗ್ಗೆ ನಂಗೆ ಅಸಹ್ಯ ಅನಿಸೋದಿಲ್ಲ. ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು ನಮ್ಮ ಪಕ್ಷಕ್ಕೆ ಬಹಳಷ್ಟು ವಿಷಯ ಅದಾವ. ಅದನ್ನ ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನ ಮಾಡ್ಬೇಕು ಯಾರ ಮಾಡ್ಕೋರು DK ಶಿವಕುಮಾರ್ ಮಾಡ್ಕೊರಕ, ಖರ್ಗೆ ಅವ್ರ, ಸತೀಶ್ ಜಾರಕಿಹೊಳಿ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು. ಅದ್ರ ಬಗ್ಗೆ ಚರ್ಚೆ ಬಗ್ಗೆ ನಂಗೆ ಅಸಹ್ಯ ಅನಿಸೋದು. ಅದು ಮಾಡ್ಬಾರ್ದು ನಾವು. DK ಶಿವಕುಮಾರ್ ಏನಾದ್ರು CM ಆದ್ರೆ ಏಕನಾಥ್ ಶಿಂದೆ ಅವರು ಯಾರಾಗ್ತಾರ ಕರ್ನಾಟಕದಲ್ಲಿ? ಸಪೋಸ್ ನೀವು ಸುಟ್ಟು ಕೂತ್ಕೊಳ್ತೀರಾ? ಯಾರು ಆಗೋದಿಲ್ಲ. ಅವ್ರ ಪಕ್ಷ ಇನ್ನೂ ಎರಡು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು. ಇನ್ನೂ ಕೆಳಗೆ ಕುಂತೈತದ. ನಾವು ಅದು ಕೈ ಹಚ್ಚಬೇಡ. ನಾವು ವಿರೋಧ ಪಕ್ಷ ಒಳ್ಳೆ ಕಾರ್ಯಕರ್ತ ಮಾಡ್ಬೇಕು ಅಷ್ಟೇ. ನಂದು ಅವ್ರ ಪಕ್ಷದ ಅಂತರಿಕ್ಷ ಯಾರು DK ಶಿವಕುಮಾರ್ ಮಾಡ್ಲಿ ಬೇಕು, ಮುಂದುವರ್ಸ್ಲಿ,
ಒಟ್ಟು ನಮ್ಮ ಬಿಜೆಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಬೇಕು. ಇಷ್ಟೇ ನಂದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.